2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಅಂತ ಹೇಳಿದ್ರೆ ಒಂದು ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆಯಲ್ಲಿ ಲಕ್ಷ್ಮಣ ಸವದಿ ಪಾರ್ಟಿಯನ್ನ ಬಿಟ್ಟು ಹೋಗಿದ್ದು. ಈಗ ಜಗದೀಶ್ ಶೆಟ್ಟರ್ ಅಂತೂ ಬಿಜೆಪಿಗೆ ಮತ್ತೆ ಗರ್ವಾಪ್ಸಿ ಆಗಿದ್ದಾರೆ. ಲಕ್ಷ್ಮಣ ಸವದಿ ಗರ್ವಾಪ್ಸಿ ಆಗ್ತಾರೆ ಮುಂದೆ, ಅದು ಯಾವಾಗ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಿದೆ. ಬಿಜೆಪಿಯ ನೆಕ್ಸ್ಟ್ ಆಪರೇಷನ್ ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಇದು ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿಗೂ ಕೂಡ ಬಿಜೆಪಿ ಗಾಳ ಹಾಕಿದೆ. ಲಕ್ಷ್ಮಣ ಸವದಿಯನ್ನ ಸೆಳೆಯೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ರಾಜ್ಯದಲ್ಲಿ ಬಿಜೆಪಿ ಗರ್ವಾಪ್ಸಿ ಹಲ್ಚಲ್ ಜೋರಾಗಿದೆ. ಆಲ್ರೆಡಿ ಒಂದು ಹಂತಕ್ಕೆ ಈಗ ಎಲ್ಲರೂ ಕೂಡ ಬಂದಾಗಿದೆ. ಜಗದೀಶ್ ಶೆಟ್ಟರ್ ಆದಿಯಾಗಿ ಕೆಲ ನಾಯಕರುಗಳು ಈಗ ಸವದಿಯವರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಒಂದು ಹಂತಕ್ಕದು ಮಾತುಕತೆಯೂ ಆಗಿದೆ. ನೆಕ್ಸ್ಟ್ ಆಪರೇಷನ್ ಏನಿದ್ರು ಕೂಡ ಲಕ್ಷ್ಮಣ ಸವದಿ. ಹಾಗಾದ್ರೆ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದವರು ಮತ್ತೆ ಈಗ ಬಿಜೆಪಿಗೆ ಬರ್ತಾರೆ. ಆ ಲೆಕ್ಕಾಚಾರ ಬಿಜೆಪಿ ಆಪರೇಷನ್ ರಣತಂತ್ರ ನಡೀತಾ ಇದೆ ಅನ್ನುವ ಗುಮಾನಿ ತಿಳಿದಂತ ಕಾಂಗ್ರೆಸ್ ಅವರನ್ನ ಕಾಂಗ್ರೆಸ್ನಲ್ಲೇ ಉಳಿಸಿಕೊಳ್ಳೋದಕ್ಕೆ ಅಥಣಿಯ ಶಾಸಕರು ಲಕ್ಷ್ಮಣ ಸವದಿ ಮಹೇಶ್ ಕುಮಟಳ್ಳಿ ವಿರುದ್ಧ ಗೆದ್ದು ಸೋತವರು ಲಾಸ್ಟ್ ಟೈಮ್. ಈ ಬಾರಿ ಕಾಂಗ್ರೆಸ್ ಬಂದು ಗೆಲ್ತಾರೆ. ಅವ್ರನ್ನ ಉಳಿಸ್ಕೋದಕ್ಕೆ ಸಿದ್ದರಾಮಯ್ಯನವರು ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿಗೆ ಅದೇನು ಅಂತ ಹೇಳಿದ್ರೆ ಸವದಿ ಅವರನ್ನ ಮಂತ್ರಿ ಮಾಡ್ತೀವಿ ಅನ್ನೋದ್ರ ಕುರಿತಾಗಿ ಸಿದ್ದರಾಮಯ್ಯನವರು ಭರವಸೆಯನ್ನ ಸವದಿ ಅವರಿಗೆ ಕೊಟ್ಟಿದ್ದಾರೆ. ಸವದಿಗೆ ಕಾಲ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಕೂಡ. ಮುಂದಿನ ಅವಧಿಗೆ ಈಗ ರಿಷಫಲ್ ಆಗುತ್ತೆ, ಆ ಸಮಯದಲ್ಲಿ ನಿಮ್ಮನ್ನ ನಾವು ಮಂತ್ರಿ ಮಾಡ್ತೀವಿ, ಪರಿಗಣಿಸ್ತೀವಿ ಅನ್ನೋದು. ಲಕ್ಷ್ಮಣ ಸವದಿ ಅವರು ಶಾಸಕರಾಗ್ತಾರೆ, ಅವರಿಗೆ ಒಳ್ಳೆ ಗೌರವಯುತವಾಗಿ ನಡ್ಕೊಂಡು ಒಳ್ಳೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವರಿಗೆ ಒಂದು ಭಾವನೆ ಇತ್ತು. ಆ ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಗೆಲ್ತಾರೆ. ಗೆದ್ದು ಇಷ್ಟು ದಿನ ಆದರೂ ಕೂಡ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ. ಆ ಅಸಮಾಧಾನವೇ ಬಿಜೆಪಿಗೆ ಲಾಭವಾಗಿ ಬಿಜೆಪಿ ಅವ್ರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಈಗ ಇದನ್ನ ಅರ್ಥ ಮಾಡ್ಕೊಂಡಿರುವಂತ ಕಾಂಗ್ರೆಸ್, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸವದಿಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಮುಖತಃ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಆ ಮೂಲಕ ನಿಮ್ಮನ್ನ ನಾವು ಪರಿಗಣಿಸ್ತೀವಿ, ನಿಮಗೆ ನಾವು ಗೌರವಯುತವಾಗಿ ನೋಡ್ಕೋತೀವಿ, ನಿಮಗೆ ನಾವು ಎಲ್ಲ ಸ್ಥಾನಮಾನಗಳನ್ನು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ನೀವೇನಾದರೂ ಬಿಜೆಪಿಗೆ ಹೋಗ್ತೀನಿ ಅನ್ನೋ ಒಂದು ಭಾವನೆ ಇದ್ರೆ, ನಿಮ್ಮನ್ನ ಯಾರಾದರೂ ಸಂಪರ್ಕ ಮಾಡಿದ್ದೇನಾದರೂ ಇದ್ದಿದ್ರೆ ಅದನ್ನ ಮನಸ್ಸಿಂದ ತೆಗೆದಾಕ್ಬಿಡಿ. ನಮ್ಮ ಪಕ್ಷದಲ್ಲೇ ನಿಮಗೆ ಒಳ್ಳೆ ಸ್ಥಾನ ಕೊಡ್ತೀವಿ ಅಂತೇಳಿ ಲಕ್ಷ್ಮಣ ಸವದಿ ಅವರಿಗೆ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಕರೆ ಮಾಡಿ ಮಾತನಾಡಿದ್ದಾರೆ. ಆ ಮೂಲಕ ಅವ್ರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಈಗ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಬಸವರಾಜ್ ಚರಂತಿಮಠ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ, ತನ್ನ ತಪ್ಪುಗಳನ್ನ ಕಾಂಗ್ರೆಸ್ ಸರಿಪಡಿಸಿಕೊಂಡಾಗೆ ಕಾಣಿಸ್ತಾ ಇದೆ. ಲೈಕ್ ಸವದಿ ಅವರಿಗೆ ಕಾಲ್ ಮಾಡಿ ಮತ್ತೆ ಸಚಿವ ಸ್ಥಾನದ ಭರವಸೆ ಕೊಡ್ತೀನಿ ಅಂತ ಹೇಳೋ ಮೂಲಕ ಉಳಿಸ್ಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಪಾಳೆಯದಲ್ಲಿ ಹೇಗಿದೆ? ಏನ್ ಲೆಕ್ಕಾಚಾರ, ಏನ್ ರಣತಂತ್ರ? ಖಂಡಿತ ರಂಜಿತ್, ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸದ್ಯ ಲಕ್ಷ್ಮಣ್ ಸವದಿ ಅವ್ರನ್ನ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಜಗದೀಶ್ ಶೆಟ್ಟರ್ಗಿಂತ ಮುಂಚಿತವಾಗಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿಗರಾಗಿ ಬಂದಿದ್ದರು. ಅವರು ಚುನಾಯಿತ ಪ್ರತಿನಿಧಿ, ಶಾಸಕರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಅವರು ಅಸಮಾಧಾನ ಇದೆ. ಯಾಕಂದರೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ನೇರವಾಗಿ ಈ ಹಿಂದೆ ಸಾಕಷ್ಟು ಬಾರಿ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ಹೊರಹಾಕಿದ್ರು. ಅವ್ರಿಗೆ KPCC ಕಾರ್ಯಾಧ್ಯಕ್ಷ ಸ್ಥಾನದ ಆಫರನ್ನು ಕೂಡ ಮಾಡಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಒಪ್ಕೊಂಡಿಲ್ಲ. ನಾನು ಕೊಡೋದಾದ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅಂದ್ರೆ ನಾನು ಹೀಗೆ ಇರ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಯಾವಾಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋದ್ರು, ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಗಲ್ಲಿಬಿಲಿ ಅಂತೂ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ. ಯಾಕಂದ್ರೆ ಸಡನ್ ಆಗಿ ಆದಂಥ ಬೆಳವಣಿಗೆ, ಏನು ಹೋಗ್ತಾರೆ ಹೋಗಲ್ಲ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಅಂತಿಮವಾದಂಥ ನಿರ್ಧಾರ ಆಗಿರಲಿಲ್ಲ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಯಾವಾಗ ಈಗ ಸಡನ್ ಆಗಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ, ಲಕ್ಷ್ಮಣ್ ಸವದಿ ಅವರು ಕೂಡ ಅವರ ಹಾದಿಯಲ್ಲೇ ಹಿಡಿತಾರೆ ಅನ್ನುವಂಥ ಮಾತನ್ನ ಸಾಕಷ್ಟು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಅದರಲ್ಲೂ ಬಿಜೆಪಿ ನಾಯಕರು ಒತ್ತಿ ಹೇಳ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಮಾತನ್ನ. ಹಾಗಾಗಿ ಈ ಒಂದು ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಸ್ಕೋಬೇಕಾಗಿದೆ. ಯಾಕಂದರೆ ಲಿಂಗಾಯತ ಮತಗಳನ್ನು ಒಂದು ಕಡೆ ಕ್ರೋಢೀಕರಣ ಆಗಬೇಕಾಗುತ್ತೆ. ಮತ್ತು ಅವರು ಸಡನ್ ಆಗಿ ಏನಾದರೂ ಬಿಜೆಪಿಗೆ ಶಿಫ್ಟ್ ಆಗಿದ್ದೆ ಆದರೆ ಒಂದು ರೀತಿಯಾದಲ್ಲಿ ಟೆನ್ಷನ್ ಕಾಂಗ್ರೆಸ್ ನಾಯಕರಿಗೆ ಶುರು ಆಗುತ್ತೆ. ಸರಿಯಾಗಿ ಬಿಜೆಪಿ ನಾಯಕರನ್ನ ನಡೆಸ್ಕೊಳ್ಳಿಲ್ಲ. ಈಗ ಶೆಟ್ಟರ್ ಅವರ ಮೇಲೂ ಕೂಡ ಆರೋಪ ಇರ್ತಕ್ಕಂಥದ್ದು, ಅವರು ಬಂದಾಗ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾಗದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಇವತ್ತು ಏನು KPCC ಅಧ್ಯಕ್ಷರು ಮತ್ತು DCM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್
ಶೆಟ್ಟರ್ ಅವರು ಅವರನ್ನು ಕರೆಸಿಕೊಂಡು ಭೇಟಿ ಮಾಡುವ ಮೂಲಕ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಯಾಕಂದರೆ ಲೋಕಸಭಾ ಚುನಾವಣೆ ಬಳಿಕ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಆ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಸ್ಥಾನವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ನಾನು ಕಾಂಗ್ರೆಸ್ನಲ್ಲಿ ಉಳ್ಕೊಳ್ತೇನೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಆದರೆ ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ಅಥವಾ ಕುತೂಹಲಕಾರಿಯಾದಂಥ ಅಂಶಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಅವರು ಕೂಡ ಬಿಜೆಪಿಗೆ ಹೋದರೆ ಅದು ಕಾಂಗ್ರೆಸ್ಗೆ ಆತಂಕಕಾರಿಯಾದಂಥ ಬೆಳವಣಿಗೆನೇ ಕೂಡ ಆದಷ್ಟು ಸಾಧ್ಯವಾದಷ್ಟು ಅವರನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದು ಲೋಕಸಭಾ ಚುನಾವಣೆವರೆಗೂ ಕೂಡ ಲಕ್ಷ್ಮಣ್ ಸವದಿ ಏನಾದರೂ ಕಾಂಗ್ರೆಸ್ನಲ್ಲೇ ಉಳಿದಿದ್ದೇ ಆದಲ್ಲಿ ಅವರಿಗೆ ಸಚಿವ ಸ್ಥಾನಗಳು ಒಲಿದು ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಶಾಕ್ ಅಂತೂ ಆಗಿದೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಶಾಸಕರೊಬ್ಬರು ಬಿಜೆಪಿಗೆ ಸೇರೋದಕ್ಕೆ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಶಾಕಿಂಗ್ ನ್ಯೂಸ್ ಇದು. ಶೆಟ್ಟರ್ ಬೆನ್ನಲ್ಲೇ ಬಿಜೆಪಿಗೆ ಮತ್ತೊಬ್ಬ ಲೀಡರ್ ಹೋಗೋದು ಪಕ್ಕ ಆದಂಗೆ ಕಾಣಿಸ್ತಾ ಇದೆ. ನಾಳೆ ಬಿಜೆಪಿಗೆ ಮಾಜಿ ಶಾಸಕ ಚಿಕ್ಕನಗೌಡರು ಸೇರ್ಪಡೆ ಆಗ್ತಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಬ್ಬ ಕಾಂಗ್ರೆಸ್ನ ಮಾಜಿ ಶಾಸಕ ಬಿಜೆಪಿಗೆ ಸೇರುವ ಮುಹೂರ್ತ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಿರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ. ಶೆಟ್ಟರ್ ಅವರು ಆಲ್ರೆಡಿ ಈಗ ಬಿಜೆಪಿ ಮನೆಯನ್ನ ಸೇರಿ ಆಗಿದೆ. ಈಗ ಏನಿದ್ರು ಕೂಡ ಇನ್ನುಳಿದಂಥ ಕೆಲ ನಾಯಕರನ್ನ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ. ಒಂದು ಹಂತಕ್ಕೆ ಮಾತುಕತೆ ಆಗಿದೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಈಗ ಚಿಕ್ಕನಗೌಡರ್ ಬಿಜೆಪಿಗೆ ಸೇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಮೇಲಿಂದ ಮೇಲೆ ಕಾಂಗ್ರೆಸ್ಗೆ ಶಾಕಿಂಗ್ ನ್ಯೂಸ್ ಇದು. ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂಥ ಬಿಜೆಪಿ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಂಥ ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ. ಅದರ ಭಾಗವಾಗಿ ಪ್ರಮುಖ ಸಮುದಾಯದ ನಾಯಕರುಗಳನ್ನು ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದರೆ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಮತಗಳು ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ವರವಾಗುತ್ತೆ ಅನ್ನೋದು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಕೆಲ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿರುವಂಥ ಬಿಜೆಪಿ ಇಲ್ಲಿ ಇಂಪಾರ್ಟೆಂಟ್ ಅಥವಾ ವಿಶೇಷ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರು ಬಹಳ ಜನ ಇದ್ದಾರೆ. ನಿಗಮ ಮಂಡಳಿ ವಿಚಾರವಾಗಿ ಅಸಮಾಧಾನಗೊಂಡಿದ್ರೆ, ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅಸಮಾಧಾನಗೊಂಡಿದ್ರೆ, ಪಕ್ಷದಲ್ಲಿ ಸರಿಯಾಗಿ ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋದು, ಮುಖ್ಯಮಂತ್ರಿಗಳು ಕೂಡ ನಮಗೆ ಸಮಯ ಕೊಡ್ತಾ ಇಲ್ಲ, DCM DK ಶಿವಕುಮಾರ್ ಅವರ ಮೇಲೆ ಅಸಮಾಧಾನ, ಇದೆಲ್ಲದರಿಂದ ಕೆಲ ನಾಯಕರುಗಳು ರೋಸಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಪಕ್ಷ ಬಿಡುವಂಥ ತೀರ್ಮಾನದಲ್ಲಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಸುದ್ದಿ. ಈಗ ಅದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಜಗದೀಶ್ ಶೆಟ್ಟರ್ ಆರಂಭದ ಹಂತದಲ್ಲಿ ಬಿಜೆಪಿ ಮನೆಯನ್ನು ಸೇರ್ಕೊಂಡಾಗಿದೆ. ಈಗ ಕೆಲ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಬಿಜೆಪಿ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಮೇಜರ್ ಎಕ್ಸ್ಕ್ಲೂಸಿವ್. ಚಿಕ್ಕನಗೌಡರ್ ಈಗ ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನೋದು ನಾಳೆಗೇನೆ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.